ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸರ್, ಒಂದು MLC ಇಲೆಕ್ಷನ್, ರಾಜ್ಯಸಭಾ ಎಲೆಕ್ಷನ್ ಎಲ್ಲ ಮುಗಿದು ಸರ್. ಎರಡನೇ ಹಂತದ ಸಚಿವ ಸಂಪುಟ ವಿಸ್ತರಣೆಗೆ ದಿನಾಂಕ ಇನ್ನೂ ನಿಗದಿಯಾಗಿಲ್ಲ. ಉತ್ತರ ಕರ್ನಾಟಕ ಭಾಗಕ್ಕೆ ಈಗ ಹೆಚ್ಚಿನ ಪ್ರಾತಿನಿಧ್ಯ ಕೊಡಬೇಕು ಅನ್ನೋ ಕೂಗಿದೆ. ಹೈಕಮಾಂಡ್ದವ್ರು ಎಲ್ಲವನ್ನೂ ಗಮನಿಸ್ತಾ ಇದ್ದಾರೆ. ನಮ್ಮ ನಾಯಕರಾದಂಥ ಖರ್ಗೆ ಸಾಹೇಬರು ಆ ಭಾಗದ ನಾಯಕರಿದ್ದಾರೆ. ಎಂಟೈರ್ ದೇಶದಲ್ಲೇನೋ ಏನು ನಡೀತಾ ಇದೆ ಗಮನಿಸ್ತಕ್ಕಂಥ ಖರ್ಗೆ ಸಾಹೇಬರು ಉತ್ತರ ಕರ್ನಾಟಕ, ಟೋಟಲ್ ಕರ್ನಾಟಕದ ವಿಷಯದಲ್ಲಿ ಅವ್ರಿಗೆ ಹಲವಾರು ವಿಷಯಗಳು ಗೊತ್ತಿದ್ದಾವೆ. ಅದರಿಂದ ಅಲ್ಲಿ ಎಲ್ಲಿ ಅನ್ಯಾಯ ಆಗಲಾರ್ದಂಗೆ ಜಾತಿ, ಏರಿಯಾ ಅವನ್ನೆಲ್ಲವನ್ನು ಗಮನಿಸ್ಕೊಂಡು ಮಾಡ್ತಾರೆ, ಮಂತ್ರಿಮಂಡಲ ಮಾಡ್ತಾರೆ. ಸರ್, ಉಪಚುನಾವಣೆಯನ್ನು ನೀವು ಗೆಲ್ಲಿಸ್ಕೊಂಡ್ಬಂದ್ರಿ ಅಲ್ಲಿ ಈ ಬಾರಿ. ಉಪಚುನಾವಣೆ ಭಾಳ ಭರ್ಜರಿಯಿಂದ ಗೆಲುವನ್ನು ನಾವು ಸಾಧಿಸಿದ್ವಿ. ನಾವು ಮಾಡ್ತಕ್ಕಂಥ ಅಭಿವೃದ್ಧಿ ಕೆಲಸಗಳಲ್ಲಿ ವಿಶೇಷವಾಗಿ ನಾನು ಸಚಿವನಿದ್ದಾಗ ತಾನೇ ಆಲಮಟ್ಟಿ ಗೇಟನ್ನು ಹಾಕಿಸಿದಾಗ SM ಕೃಷ್ಣಾಜಿ ಅವರು ಮುಖ್ಯಮಂತ್ರಿ ಇದ್ದರು. ಆವಾಗ ಇಡೀ ಕ್ಯಾಬಿನೆಟ್ ಅಲ್ಲಿ ತೆಗೆದುಕೊಂಡು ಹೋಗಿ ಇಷ್ಟು ಅನೌನ್ಸ್ ನಾವು ಕೊಡ್ತಿದ್ದೀವಿ, ಯಾವುದೇ ತೊಂದರೆ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಹೇಳಿ ಅವತ್ತು ನಾನು ಗೇಟ್ ಹಾಕಿದ್ದೆ. ತದನಂತರ ರೈತರು ಭಾಳ ತೊಂದರೆ ಅನುಭವಿಸೋದನ್ನ ನಾನು 40 ಲಕ್ಷ 30 ಲಕ್ಷ ಅಂದರೆ ನೀರಾವರಿಗೆ 40 ಲಕ್ಷ 30 ಲಕ್ಷ ಕೊಡಿಸಿದ್ದೆ. ಹಾಗೂ ಮೆಡಿಕಲ್ ಕಾಲೇಜ್ಗಳು, ಕ್ಷೇತ್ರಗಳಲ್ಲಿ ಆ ಭಾಗದ ರೈತಾಪಿ ವರ್ಗದವ್ರಿಗೆ ಏನು ಬೇಕು ಭಾಳ ಲಿಫ್ಟ್ ಇರಿಗೇಷನ್ಗಳನ್ನ ಮಾಡ್ತಕ್ಕಂಥ ಕೆಲಸ ನಾವು ಮಾಡಿದ್ದೇವೆ. ಇವನ್ನೆಲ್ಲದನ್ನು ಗಮನಿಸ್ತಾರೆ ಹಾಗೆ ಅಂತಕ್ಕಂಥ ಭಾವನೆ ನನಗೆ. ಅದನ್ನು ನಾನು ವೆರಿ ಕಾನ್ಫಿಡೆಂಟ್ ಮ್ಯಾನ್, ನಾನು ಮಂತ್ರಿಮಂಡಲದಲ್ಲಿ ಸೇರ್ತೇನೆ ಅಂತಕ್ಕಂಥ ಕಾನ್ಫಿಡೆನ್ಸ್ ಇದೆ. ಸಮುದಾಯಕ್ಕೆ ಸರ್ ಹಿಂದೆ ಇದ್ದಂಥ ಪ್ರಾತಿನಿಧ್ಯವನ್ನು ಈಗ ಹೆಚ್ಚು ಕೊಡಬೇಕು ಅಂತ ಹೇಳ್ತಾರೆ. ಯಾಕೆಂದರೆ ಸಿದ್ದರಾಮಯ್ಯನವರಂಥ ನಾಯಕರಿಲ್ಲ ಈಗ. ಸಿದ್ದರಾಮಯ್ಯ ನಾಯಕರಂದರೆ ಇವರು DK ಶಿವಕುಮಾರ್ ಸಾಹೇಬರು ನಾಯಕರೇ. ಅವರು ಸಿದ್ದರಾಮಯ್ಯ ಸಾಹೇಬರು ಅವರು ಜೊತೆಗೂಡಿಸ್ಕೊಂಡೇ ಇವತ್ತು ಹಲವಾರು ವಿಚಾರಗಳಲ್ಲಿ ಚರ್ಚೆ ಮಾಡಿ ಮುಂದುವರಿತಕ್ಕಂಥ ಕೆಲಸ ಇವತ್ತು ನಡೀತಾ ಇದೆ. ಅದರಿಂದ ಅಂಥ ತೊಂದರೆ ಅವು ರಾಜ್ಯದಲ್ಲಿ ಆಗಲಿಕ್ಕಿಲ್ಲ. ಸಿದ್ದರಾಮಯ್ಯವರು DK ಶಿವಕುಮಾರ್ ಸಾಹೇಬರು ಜೊತೆಗೂಡಿಸ್ಕೊಂಡು ಕೂಡಿ ಇವತ್ತು ನಡೀತಕ್ಕಂಥ ಹೆಜ್ಜೆಗೆ ಖರ್ಗೆ ಸಾಹೇಬರು ಸಾಥ್ ಕೊಡೋದ್ರಿಂದ ಕರ್ನಾಟಕ ರಾಜ್ಯದಲ್ಲಿ ಅಂತಹ ತೊಂದರೆ ಆಗೋದಿಲ್ಲ. ಸಹಜವಾಗಿ ಎಲ್ಲರೂ ಮಂತ್ರಿ ಆಗಬೇಕು ಅಂತಕ್ಕಂಥ ಭಾವನೆ ಇರುತ್ತೆ. ನಾನು 4 ಸಲ ಗೆದ್ದವರು, 5 ಸಲ ಗೆದ್ದವರು. ಕಾಂಗ್ರೆಸ್ ಒಂದು ದೊಡ್ಡ ಪಾರ್ಟಿ, ಬಹಳ ದಿವಸಗಳಿಂದ ಇಲ್ಲಿ MLA ದಿಢೀರ್ನೆ ಹುಟ್ಟಿ ಇವತ್ತೇ MLA ಆಗಿದ್ದಾರೆ ಅಂದರೆ ಯಾರ್ಯಾರು ಎಲ್ಲರಿಗೂ ಕೊಡ್ಬೋದು. ಇಲ್ಲಿ 8 ಸಲ 5 ಸಲ 3 ಸಲ ಗೆದ್ದವರು ಅವಕಾಶ ಸಿಕ್ಕಿಲ್ಲ. ಅವರೆಲ್ಲರೂ ಕೇಳೋದು ತಪ್ಪೇನಲ್ಲ. ಅದನ್ನು ಸಮಜಾಯಿಸಿ ಸಮಾಧಾನ ಮಾಡಬೇಕಾಗತ್ತೆ. ಆ ಪ್ರಾಂತ್ಯವಾರ, ಜಾತಿವಾರ ಎಲ್ಲವನ್ನು ಸರಿ ಮಾಡ್ತಕ್ಕಂಥ ಒಂದು ವಿಚಾರದಲ್ಲಿ ನಮ್ಮ ನಾಯಕರಿದ್ದಾರೆ. ಈ ಬಾರಿ ಸೀನಿಯರ್ಸ್ಗಳಿಗೆ ಹೆಚ್ಚು ಅವಕಾಶಗಳು ಸಿಗಲ್ಲ 2ನೇ ಟರ್ಮಲ್ಲಿ ಏನೋ ಚರ್ಚೆಗಳಿದ್ದಾವೆ ಸರ್. ಅವೆಲ್ಲ ಹೈಕಮಾಂಡ್ ವಿಚಾರ ಮಾಡ್ತಾರೆ, ಏನು ತಪ್ಪೇನಲ್ಲ. ಯುವಕರು ಕೊಡಬೇಕಂತೇಳಿ ವಿಚಾರ ಇರುತ್ತೆ, ಏನು ತಪ್ಪಿದೆ. ಸರಿ, ಗೃಹಲಕ್ಷ್ಮಿ CAG ರಿಪೋರ್ಟ್ ಬಂದಿದೆ. ಅದರಲ್ಲಿ ಕೆಲವೊಂದಿಷ್ಟು ಅವ್ಯವಹಾರ ಆಗಿದೆ. ಅಂದರೆ ಖಾತೆಗಳೇ ಇಲ್ಲದೇ ಇರೋ ಇವರಿಗೆಲ್ಲ ಹೋಗಿದೆ. ಅವನ್ನೆಲ್ಲ ಸರಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇವಾಗ ಪರಿಷ್ಕರಣೆ ವರ್ಕ್ ಸ್ಟಾರ್ಟ್ ಆಗಿದೆ. ಅದು ಆಗಬಾರ್ದು. ನಿಜವಾಗಿ ಬಡವರು ತಳ್ಳಾರದೆ ಯಾವನೋ ಒಬ್ಬ ಏಜೆಂಟು, ಯಾವುದೋ ಶ್ರೀಮಂತು, ಯಾವುದೋ ಒಂದು ಇವರು ಹೊಡಿತಕ್ಕಂಥ ಕೆಲಸ ಆಗಬಾರ್ದು. ಅಂಥವೆಲ್ಲನೂ ಯಾವುದೇ ಒಂದು ಸ್ಕೀಮ್ ಬಂದಾಗ ಇಂಥವ್ರು ಹುಟ್ಕೊಂಡಿರ್ತಾರೆ. ಅದನ್ನೆಲ್ಲ ಸರಿ ಮಾಡ್ತಕ್ಕಂಥ ಕೆಲಸ ಸರ್ಕಾರ ಮಾಡೋದು. ಸರ್, ಈ MLC ಇಲೆಕ್ಷನ್ ಅಡ್ಡ ಮತದಾನ ನೋಡಿದ್ಮೇಲೆ ನಿಮ್ಗೆ ಏನು ಅನ್ನಿಸ್ತಾ ಇದೆ ಸರ್? ಕಾಂಗ್ರೆಸ್ಸಿಗೆ ಮುಂದೆ ಮತ್ತೆ ಇದು ಇದೆ ಅಂತನಾ, ಅಥವಾ BJPಯ ಒಡಕು ಈ ಥರ ನಿಮ್ಗೆ ಲಾಭ ಆಯಿತು ಅಂತನಾ? ಅವ್ರ ಪಕ್ಷದಲ್ಲಿ ಅವ್ರು ಏನೇನೋ ಜವಾಬ್ದಾರಿಯುತವಾಗಿ ಕೆಲವು ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ಅಲ್ಲಿ ಒಡೆದ ಮನೆ ಆಗಿದೆ. ಅಲ್ಲಿ ಒಂದಕ್ಕೊಂದು ತಾಳ ಇಲ್ಲ. ಒಂದು ಕಡೆ ಯಾರು ನಮ್ಮ ಯತ್ನಾಳ್ ಸಾಹೇಬರು, ಇನ್ನೊಂದು ಕಡೆ ಇರ್ತಕ್ಕಂಥ ಅಧ್ಯಕ್ಷ ಅವ್ರನ್ನ ಹೊರಗೆ ಹಾಕಿದ್ರು. ಆ ಪಾರ್ಟಿಯ ನಂಟೇನು ದೂರ ಆಗಿಲ್ಲ ಅವ್ರದ್ದು. ಅಲ್ಲಿ ನಡೀತಕ್ಕಂಥ ವಿದ್ಯಮಾನಗಳನ್ನ ಗಮನಿಸಿದರೆ ಯಾರ ಮೇಲೇನೂ ಹೈಕಮಾಂಡ್ ಇವ್ರ ಮೇಲೆ ನಂಬಿಕೆ ಇರಲಾರ್ದ ರೀತಿಯಲ್ಲಿ ನಡೀತಾ ಇದೆ. ಸರಿ ಮಾಡ್ಕೋಬೇಕು. ಅವ್ರು ಸರಿ ಮಾಡ್ಕೊಳ್ಳೋದ್ರೆ ನಮಗೆ ಕಾಂಗ್ರೆಸ್ಸಿಗೆ ಲಾಭ ಆಗುತ್ತೆ. ಎಸ್ ಸರ್. ಸರ್, ಇದು ಇವತ್ತು ಒಂದು ಅಬಕಾರಿ ರೈಡ್ ಆಗಿದೆ ಸರ್. ತಾವು ಕೂಡ ಅಬಕಾರಿ ಸಚಿವರು. ಅಬಕಾರಿ ರೇಟ್ ಆಗಿಲ್ಲ. ಹವಾಲ ED ಇವೆಲ್ಲ ನನಗೆ ಗೊತ್ತಿಲ್ಲಪ್ಪ. ಅಷ್ಟು ಆ ಹವಾಲ ಮಾಡುವಂಥ ಶಕ್ತಿ ನನ್ನ ಕಲಿಯಿಲ್ಲ, ನನಗೆ ಗೊತ್ತಿಲ್ಲ. ಅದೇನಿದ್ರೆ ಅವ್ರು ಕೇಳಿ. ಬಟ್ ಭಾಳ ಮಂದಿ ಎಲ್ಲ ಟಿಫಿನ್ಗಳು ಅಟೆಂಡರ್ಗಳು ಮಾಡಿರ್ತಾರೆ. ಮೊನ್ನೆ ತಾನೇ ಒಬ್ಬರು ಮಾಡಿದ್ರಲ್ಲ, ನೀವೆಲ್ಲರೂ 3 ದಿವಸ ಹಾಕಿದ್ರು. ಒಂದು ದಿವಸ ಎಲ್ಲಿ ಉಪವಾಸ ಏನು ಅಲ್ಲಿ ರಾತ್ರಿ ಮಲ್ಕೊಂಡಿದ್ರು. ನಂದೇನಿದೆ ಅದರಲ್ಲಿ. ಭಾಳ ಮಂದಿ ಕೆಲಸ ಮಾಡೋದಕ್ಕೂ ಸಚಿವ ಸತೀಶ್
ಅವರ ಮಾಮ ಇದಾಗಿರೋ ಬಹಳಷ್ಟು ವ್ಯತ್ಯಾಸ ಇದೆ. ಜಾರಕಿಹೊಳಿ ಅವರ ನಿಮ್ಮ ಮಹತ್ವ ನನಗೆ ಅರ್ಥ ಆಗಿಲ್ಲ. ಯಾರು ನೌಕರಿಸ್ತಾನೆ ಅದಕ್ಕೂ ಸಂಬಂಧ ಬರಲ್ಲ. ನಾನು ಮಂತ್ರಿ ಇದ್ದೀನಿ, ನಾನು ಯಾವುದೋ ಸಂಬಂಧಕ್ಕೆ ಮಾಡಿದರೆ ಅದು ಸತೀಶ್ ಜಾರಕಿಹೊಳಿಗೆ ಬರುತ್ತೇನೆ. ಅವರು ಡಿಫ್ರೆಂಟ್ ಮೇಲೆ ಇವರು ಡಿಫ್ರೆಂಟ್. ನೋಡಿ, ಉಪ್ಪು ತಿಂದವನು ನೀರು ಕುಡಿತಾನೆ, ಅದರಲ್ಲಿ ಏನು ದೊಡ್ಡ ಕೆಲಸ ಇದೆ. ತಪ್ಪು ಮಾಡಿದರೆ ಸಿಕ್ಕಾಕೋತಾರೆ. ಯಾರ್ಯಾರು ತಪ್ಪು ಮಾಡಿದ್ರು, ಯಾರೋ ಒಬ್ಬ ಎಂಪ್ಲಾಯಿ ಎಲ್ಲೋ ಒಂದು ಕಡೆ ತಪ್ಪು ಮಾಡಿ ಅವನು ಇದು ಮಾಡಿದ್ರೆ ಮಂತ್ರಿ ನೀವೇನ್ರಿ ಅವ್ರು ನೋಡಿ ಹವಾಲತ್ ಅದೇನೇನೋ ಯಾವ ದೇಶಗಳಿಗೆ ದುಡ್ಡು ಕಳಿಸು ಹವಾಲತ್ ಏನೋ ಹೇಳ್ತಾಯಿದ್ರು ಟಿ ವಿ. ನೀವೇ ಅದು ಮುಂಜಾನೆ ನೋಡಿದೆ ನಾನು, ಯಾವುದೇ ದೇಶಕ್ಕೆ ಹವಾಲ ಹೋಗ್ತಿದೆ ಅಂತ. ಸರ್ಕಾರಿ ಇಲಾಖೆಯಲ್ಲಿ ಅಷ್ಟೊಂದು ಆದಾಯ ಇದೆಯಾ ಅಂತ ಸರ್? ಹಾಂ, ಇಲ್ಲಕ್ಕಿಲ್ಲ ಎಷ್ಟು ಆದಾಯ ಇದೆ ಹೇಳಪ್ಪ, ನನಗೇನು ಗೊತ್ತು. ನೀನು ನಾಳೆ ಏನೋ ಆದ್ಯಪ್ಪ. ಸಚಿವರಿಗೆ ಗೊತ್ತಿರುತ್ತಲ್ಲ ಸರ್. ಎಲ್ಲ ನೌಕರಸ್ಥರದ್ದು ಯಾವುದೇ ಮಂತ್ರಿಗಳು ನೋಡೋಕ್ಕಾಗಲ್ಲ. ನಡವಳಿಕೆ ನಮ್ಮ ಜೊತೆ ಅಲ್ಲಿ ಏನು ನಡೀತಾ ಇದೆ ಡಿಪಾರ್ಟ್ಮೆಂಟದ್ದು ನೋಡ್ಬೋದು. ಇಂಥ ದೊಡ್ಡ ಹವಾಲುಗಳ ಬಗ್ಗೆ ಯಾರು ನೋಡ್ತಾರೆ? ಈ ಅಧಿಕಾರಿ ಮೇಲೆ ಏನಾದರೂ ಕಂಪ್ಲೇಂಟ್ಸ್ ಸರ್ ನನ್ನ ಅವಧಿಯಲ್ಲಿ ಅಂಥದ್ದೇನು ಬಂದಿಲ್ಲ. ಅವ್ರ ಹಿಂದ್ಗಡೆ ಏನೋ ಯಾವಾಗ ಒಮ್ಮೆ ಏನೋ ಒಂದು 2 ಕೇಸ್ನಲ್ಲಿ ಇದಕ್ಕೆ ಹೋಗಿದ್ರು ಅಂತೇಳಿ ಕೇಳಿದ್ದೀನಿ. ಬಟ್ ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಆಗಲಿ ಅವ್ರಿಗೇನು ಶಿಕ್ಷೆ ಆಗೋದಾಗಲಿ ನಾನು ಬಂದ ನಂತರ ಯಾವುದಿಲ್ಲ. ಮೊದಲು ಏನಾಗಿದೆ ನನಗೆ ಗೊತ್ತಿಲ್ಲ. ಎಸ್ ಸರ್. ಥ್ಯಾಂಕ್ ಯು ಫ್ರೆಂಡ್ಸ್. ಸಮಾಜಕ್ಕೆ ಅನ್ಯಾಯ ಆಗಿದೆ, ಒಂಚೂರು ಮಂತ್ರಿ ಕೊಡ್ಬೇಕು ಸರ್. ಆಕ್ಚುಲಿ ಮಾದಿಗ ಸಮುದಾಯಕ್ಕೆ ದಯಮಾಡಿ ಅನ್ಯಾಯ ಆಗಿದೆ. ದಯಮಾಡಿ ಕ್ಯಾಬಿನೆಟ್ ಅಲ್ಲಿ ಇಬ್ಬರನ್ನ ದಯಮಾಡಿ ತಗೊಳ್ಬೇಕು. ತಿಮ್ಮಾಪುರ ಅಂತ ಸಾಹೇಬ್ರು ಸೀನಿಯರ್ ಲೀಡರ್ನು ಸಹ ಕ್ಯಾಬಿನೆಟ್ಗೆ ಸನ್ಮಾನ್ಯ ಹೈಕಮಾಂಡು ರಾಹುಲ್ ಗಾಂಧಿ ಅವರು, ಖರ್ಗೆ ಸಾಹೇಬರು, ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ಎಲ್ಲರಿಗೂ ಮಾದಿಗ ಸಮುದಾಯಕ್ಕೆ ಸ್ವಲ್ಪ ಅನ್ಯಾಯ ಆಗಿದೆ ಸರ್. ಕ್ಯಾಬಿನೆಟ್ಟಲ್ಲಿ ಒಂದು ಉಪಮುಖ್ಯಮಂತ್ರಿನೇ ಕೇಳಿದ್ದು. ಸೀನಿಯರ್ ಲೀಡರ್ ಉತ್ತರ ಭಾರತದಲ್ಲಿ ತಿಮ್ಮಾಪುರ ಸಾಹೇಬರು ಭಾಳ ಸೀನಿಯರ್ ಇದ್ದಾರೆ. ಹಿಂದೆ ಅನೇಕ ಇಲಾಖೆಗಳು ನಿರ್ವಹಣೆ ಮಾಡಿರ್ತಕ್ಕಂಥ ಅನುಭವ ಅದು. ಈ ಮಾಧ್ಯಮಗಳು ನಾವು ಏನು ಕೇಳ್ಕೊಳ್ಳೋದೇನೆಂದರೆ ದಯಮಾಡಿ ಹೈಕಮಾಂಡ್ ಇದ್ರ ಬಗ್ಗೆ ಮನವಿ ಮಾಡಬೇಕು, ಗಮನ ಹರಿಸ್ಬೇಕಂತೇಳಿ ಸಮುದಾಯದ ಪರವಾಗಿ ಎಲ್ಲ ಮುಖಂಡಗಳೆಲ್ಲ ಸೇರಿದ ಈಗ ಆಲ್ರೆಡಿ ಚರ್ಚೆನೂ ಆಯಿತು. ದಯಮಾಡಿ ತಿಮ್ಮಾಪುರ ಸಾಹೇಬರಿಗೆ ಕ್ಯಾಬಿನೆಟ್ಟಲ್ಲಿ ಸೇರಿಸಬೇಕು. ಉಪಮುಖ್ಯಮಂತ್ರಿನೂ ಸಹ ಈ ಸಮಾಜಕ್ಕೆ ಕೊಡಬೇಕಂತೇಳಿ ನಾವು ಈ ಸಮಾಜದ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ ಸರ್. ಇಲಾಖೆಯಲ್ಲಿ 60 ವರ್ಷದಿಂದ ಯಾವತ್ತೂ ಬದಲಾವಣೆ ನಾವು ಬಂದಂಥ ಬದಲಾವಣೆಗಳು ಎಷ್ಟದಾವ ಅಂದರೆ ಮೀಸಲಾತಿ ಆಯ್ತಾ. ನೋಡಿ ನಾವು ಇದಕ್ಕೆ ಮೀಸಲಾತಿ ಕೊಟ್ಟು ಹರಾಜು ಮಾಡ್ಬೇಕಂತ ಕೋರ್ಟ್ ಬೇಕು. ಅದು ಅಲ್ಲಿ ಬೇಸ್ ಮೇಲೆ ಇವತ್ತು ನಾವು ರೇಟ್ ಫಿಕ್ಸ್ ಮಾಡ್ತಕ್ಕಂಥದ್ದು. ಕೌನ್ಸಿಲಿಂಗ್ ಮಾಡಿದ್ದೀವಿ, ಇದೇನು ಕರಪ್ಷನ್ ಕಂಟ್ರೋಲ್ ಮಾಡಿ ಇಂಥ ಒಂದು ನಿಮ್ಗೆ ಹೇಳಿದರೆ ಎಷ್ಟು ಬದಲಾವಣೆ. ಇದು 60 ವರ್ಷ ಇತಿಹಾಸದಲ್ಲೇನೆ ಯಾವುದೂ ಬದಲಾವಣೆ ಇಲ್ಲ. ಆದರೆ ನಾನು ಬಂದ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.